ನಟ ಪ್ರಜ್ವಲ್ ದೇವರಾಜ್ ಅವರು ಏನಿಲ್ವಾ ಏನು ಸುದ್ದಿ ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಟ ಪ್ರಜ್ವಲ್ ದೇವರಾಜ್ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮೇರು ನಾಯಕ ನಟ ಅಂತ ಹೇಳ್ಬೋದು. ಹಾಗೂ ಸಿಕ್ಸರ್ ಸಿನಿಮಾದ ಮೂಲಕ ಬಂದಂಥ ಈ ನಟ ಅದ್ಭುತವಾದಂಥ ಕಲಾವಿದ ಅಂತ ಹೇಳ್ಬೋದು. ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರ್ ವೈರಲ್ ಆಗಿತ್ತು. ಅದು ಕೂಡ ಪ್ರಜ್ವಲ್ ದೇವರಾಜ್ ಒಂದು ಸಿನಿಮಾದ ಒಂದು ಪೋಸ್ಟರ್ ಆಗಿತ್ತು. ಈ ಸಿನಿಮಾದ ಪೋಸ್ಟರ್ನ ಉಪಯೋಗಿಸಿ ಅವರೇನಿಲ್ಲ ಅಂತೇಳಿ ಸುದ್ದಿಗಳು ಹರಿದಾಡಿಸಲಾಗಿತ್ತು. ಸರ್, ಇದರಿಂದ ಸಾಕಷ್ಟು ಬೇಜಾರು ಕೂಡ ವ್ಯಕ್ತವಾಗಿತ್ತು. ಇನ್ನು ಅಷ್ಟೇ ಅಲ್ಲದೆ ಆ ಪೋಸ್ಟ್ನಲ್ಲಿ ವೀರಂ ಸಿನಿಮಾದಲ್ಲಿ ಇತ್ತೀಚೆಗೆ ಬಂದಂಥ ಶ್ರೀನಗರ್ ಕಿಟ್ಟಿ, ಶ್ರುತಿ ಮತ್ತು ಪ್ರಜ್ವಲ್ ದೇವರಾಜ್ ಅಭಿನಯದ ಒಂದು ಸಿನಿಮಾವಾಗಿತ್ತು. ಆ ಸಿನಿಮಾದ ಒಂದು ದೃಶ್ಯಾವಳಿಯಲ್ಲಿ ಪ್ರಜ್ವಲ್ ದೇವರಾಜ್ ಅವರು ನನ್ನ ಪಾಲಿಗೆ ಇಲ್ಲ ಅಂತೇಳಿ ಅಕ್ಕ ಹಾಕುವಂಥ ಭಾವನಾತ್ಮಕ ಸನ್ನಿವೇಶದ ಒಂದು ಫೋಟೋ ತೆಗೆದುಕೊಂಡು ಪ್ರಜ್ವಲ್ ದೇವರಾಜ್ ಅವರಿಗೆ ಅನಾರೋಗ್ಯ ಸಂಬಂಧವಾಗಿ ಅವರು ನಿಲ್ಲವಾಗಿದ್ದಾರೆ ಅಂತೇಳಿ ಸುದ್ದಿಗಳನ್ನು ಕೂಡ ಸುಳ್ಳು ಸುದ್ದಿ ಹರಿದಾಡಿಸಲಾಗಿತ್ತು. ಇದರಿಂದ ಸಾಕಷ್ಟು ಬೇಜಾರಾಗಿತ್ತು. ನಿಮ್ಮ ಮನೆಗಳಲ್ಲೂ ಈ ಥರ ಒಬ್ಬರು ಮಕ್ಕಳಿರ್ತಾರೆ, ಅವ್ರಿಗೂ ಹಿಂಗೆ ಆದರೆ ನಿಮಗೂ ಹೇಗೆ ಅನಿಸುತ್ತೆ ಹೇಳಿ ಅಂತ ಹೇಳಿ ಅವರು ಕೂಡ ಬೇಜಾರು ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲ, ಪ್ರಜ್ವಲ್ ದೇವರಾಜ್ ಕೂಡ ಇದರ ಬಗ್ಗೆ ಸರಿಯಾಗಿ ಟಾಂಗನ್ನು ಕೂಡ ಕೊಟ್ಟಿದ್ದರು. ಆಮೇಲೆ ನನ್ನ ಬಗ್ಗೆ ಈ ರೀತಿ ನಕಾರಾತ್ಮಕ ಸುದ್ದಿಗಳು ಹರಿದಾಡಿಸಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಪ್ರಜ್ವಲ್ ದೇವರಾಜ್ ಅವರು ಪರೋಕ್ಷವಾಗಿ ಸರಿಯಾಗಿ ಹೇಳಿದರು ಅಂತ ಕೂಡ